ಜಾನುವಾರುಗಳ ಜೀವ ರಕ್ಷಣೆಗೆ ತಾಲೂಕಿನ 2 ಭಾಗಗಳಲ್ಲಿ ಮೇವು ಬ್ಯಾಂಕ್ ಪ್ರಾರಂಭ. ಭೀಕರ ಬರಗಾಲದಿಂದ ಮಳೆ ಬೆಳೆ ಇಲ್ಲದೆ ಜಾನುವಾರುಗಳಿಗೆ ಮೇವು ಇಲ್ಲದೆ ಹಾಹಾಕಾರ ಸೃಷ್ಟಿಯಾಗಿರುವ ಕಾರಣ ಈಗಾಗಲೇ ರಾಜ್ಯ ಸರ್ಕಾರ ಕೊರಟಗೆರೆ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿದ್ದು, ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗಾಗಲೇ ಬುಕ್ಕಾಪಟ್ಟಣ ಗ್ರಾಮದ ದೊಡ್ಡಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ಮೇವು ಬ್ಯಾಂಕ್ ಪ್ರಾರಂಭವಾಗಿದೆ. ಅಲ್ಲಿನ ಸುತ್ತಮುತ್ತ ಗ್ರಾಮಗಳ ರೈತರು ಜಾನುವಾರುಗಳಿಗೆ ಮೇವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದೀಗ ಹೊಳವನಹಳ್ಳಿಯ ಕ್ಯಾಮೆನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಮತ್ತೊಂದು ಮೇವು ಬ್ಯಾಂಕ್ ಇಂದಿನಿಂದ ಪ್ರಾರಂಭವಾಗಿದೆ. ಇಲ್ಲಿನ ರೈತರು ಹಾಗೂ ಸುತ್ತಮುತ್ತ ಹಳ್ಳಿಗಳ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಮಧುಗಿರಿ ಉಪ ವಿಭಾಗಾಧಿಕಾರಿ ಗುಟ್ಟೂರು ಶಿವಪ್ಪ ತಿಳಿಸಿದರು. ತುಮಕೂರು ಪಶುಪಾಲನಾ ಉಪನಿರ್ದೇಶಕರಾದ ಡಾಕ್ಟರ್ ಜಿ ಗಿರೀಶ್ ಬಾಬು ರೆಡ್ಡಿ ಮಾತನಾಡಿ, ರಾಜ್ಯ ಸರ್ಕಾರದ ಆದೇಶದಂತೆ ಬರಗಾಲ ಪೀಡಿತ ಪ್ರದೇಶವಾದ ನಮ್ಮ ಕೊರಟಗೆರೆ ತಾಲೂಕಿನ ಜಾನುವಾರುಗಳನ್ನು ಹೊಂದಿರುವ ಪ್ರತಿಯೊಬ್ಬ ರೈತರಿಗೂ ಈಗಾಗಲೇ ಮೇವು ಬ್ಯಾಂಕ್ ತೆರೆಯಲಾಗಿದೆ. 1 ವಾರಕ್ಕೆ ಆಗುವಷ್ಟು ಮೇವನ್ನು ಒಂದೇ ಬಾರಿ ರೈತರು ತೆಗೆದುಕೊಂಡು ಹೋಗಬಹುದಾಗಿದೆ. ಪ್ರತಿಯೊಬ್ಬ ರೈತರು ಪಶು ಆಸ್ಪತ್ರೆಯಲ್ಲಿ ಮೇವು ವಿತರಣೆಯ ಕಾರ್ಡ್ ಅನ್ನು ಪಡೆದು ಮೇವು ವಿತರಿಸುವ ಸ್ಥಳದಲ್ಲಿ ಪ್ರತಿ ಕೆಜಿಗೆ 2 ರೂಪಾಯಿನಂತೆ ಹಣವನ್ನು ಪಾವತಿಸಿ 1 ಜಾನುವಾರಿಗೆ 6 ಕೆಜಿಯವರೆಗೆ ಮೇವನ್ನು ಪಡೆಯಬಹುದು ಎಂದು ಮಾಹಿತಿ ನೀಡಿದರು. ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿ ಜಾನುವಾರುಗಳಿಗೆ ನೀರು ಸಹ ಅಷ್ಟೇ ಮುಖ್ಯವಾಗಿರುತ್ತದೆ. ಆದ್ದರಿಂದ ಪ್ರತಿ ಜಾನುವಾರಿಗೆ 6 ಕೆಜಿಯಂತೆ ಮೇವನ್ನು ನೀಡಲಾಗುತ್ತಿದೆ. ತಾಲೂಕಿನಲ್ಲಿ ಹಂತ ಹಂತವಾಗಿ ಮೇವು ಬ್ಯಾಂಕ್ ತೆರೆಯಲಾಗುತ್ತಿದೆ. ರೈತರು ಯಾವುದೇ ಆತಂಕ ಪಡದೆ ತಮ್ಮ ಬಳಿ ಇರುವ ಜಾನುವಾರುಗಳ ಪಟ್ಟಿಯನ್ನು ಪಶು ಇಲಾಖೆಯಲ್ಲಿ ನೀಡಿ ಮೇವು ಕಾರ್ಡ್ ಪಡೆದುಕೊಂಡು ಮೇವನ್ನು ತೆಗೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ನೀರಾವರಿ ಹೊಂದಿರುವ ರೈತರಿಗೆ ಈಗಾಗಲೇ ಮೇವಿಗಾಗಿ ಬಿತ್ತನೆ ಬೀಜವನ್ನು ನೀಡಲಾಗಿದೆ. ನೀರಾವರಿ ಇಲ್ಲದ ರೈತರು ಮೇವು ಬ್ಯಾಂಕ್ನಲ್ಲಿ ಮೇವು ಪಡೆಯಬಹುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೊರಟಗೆರೆ ಪಶು ಆಸ್ಪತ್ರೆಯ ಅಧಿಕಾರಿ ನಾಗಭೂಷಣ್, ಕಂದಾಯ ಇಲಾಖೆಯ ಅಧಿಕಾರಿಗಳು, ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ರೈತರು ಹಾಜರಿದ್ದರು. ಈ ದಿನ ನಾವು ಒಳವನಹಳ್ಳಿ ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ಕ್ಯಾಮೆನಹಳ್ಳಿಯಲ್ಲಿ ಮೇವು ಬ್ಯಾಂಕನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದರಿಂದ ನಮ್ಮ ಕಸ್ಬಾ ವ್ಯಾಪ್ತಿಯ ರೈತರಾಗಿರ್ಬೋದು ಮತ್ತು ಒಳವನಹಳ್ಳಿ ವ್ಯಾಪ್ತಿಯ ರೈತರು ಯಾರು ಮನೆಯಲ್ಲಿ ಜಾನುವಾರುಗಳಿದ್ದಾವೆ, ಸಂಬಂಧಪಟ್ಟ ನಮ್ಮ ಪಶುಸಂಗೋಪನೆ ಹಾಸ್ಪಿಟಲ್ ಏನಿದೆ ಈ ಇನ್ಸ್ಟಿಟ್ಯೂಷನ್ನಿಂದ ಕಾರ್ಡ್ಗಳನ್ನು ಕೆಜಿಗೆ 2 ರೂಪಾಯಿಗೆ 1 ವಾರಕ್ಕೆ, ಅಂದರೆ 1 ಜಾನುವಾರಿಗೆ 6 ಕೆಜಿ ಅಂತೆ 1 ವಾರಕ್ಕೆ 42 ಕೆಜಿಗಳನ್ನು ಒಂದು ಜಾನುವಾರಿಗೆ ಕೊಡ್ತಾ ಇದ್ದೀವಿ. ನಾವು ಒಂದು ಘಟಕ ಅಂತ ಒಂದು ಕುಟುಂಬಕ್ಕೆ 5 ಜಾನುವಾರುಗಳವರೆಗೂ ಕೊಡ್ತಾ ಇದ್ದೀವಿ. ಯಾವುದೇ ರೈತರು ಜಾನುವಾರುಗಳು ಹೊಂದಿ ಮೇವಿನ ಸಮಸ್ಯೆ ಇದ್ದಲ್ಲಿ ಸಂಬಂಧಪಟ್ಟ ಪಶುಸಂಗೋಪನೆ ಇಲಾಖೆಯ ಸಂಸ್ಥೆಗಳನ್ನು ಡಾಕ್ಟರ್ಗಳನ್ನು ಭೇಟಿ ಮಾಡಿ ಚೀಟಿಗಳನ್ನು ಪಡೆದು ಮೇವನ್ನು ಪಡೆಯಬಹುದಾಗಿರುತ್ತೆ. ಈಗಾಗಲೇ ಬುಕ್ಕಾಪಟ್ಟಣದಲ್ಲಿ ನಾವು ಪ್ರಾರಂಭ ಮಾಡಿರುವುದು ತೋವಿನಕೆರೆ ಹೋಬಳಿ ಹಾಗೂ ಪಾರ್ಟ್ ಆಫ್ ಕೋಲಾರ ಹೋಬಳಿ ಎಲ್ಲ ಸ್ವಲ್ಪ ಜನ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಮುಂದಿನ ದಿನದಲ್ಲಿ ಅಗತ್ಯ ಏನಾದರೂ ಬಿತ್ತು ಅಂದರೆ ಇನ್ನೂ ಬೇರೆ ಕಡೆಯೂ ಕೂಡ ಮೇವು ಬ್ಯಾಂಕನ್ನು ತೆರೆಯೋದಕ್ಕೆ ಕ್ರಮ ವಹಿಸಲಾಗುವುದು. ಈಗ ನಮ್ಮ ತಾಲೂಕಿನಲ್ಲಿ ಯಾವ ಭಾಗದ ರೈತರು ಬೇಕಾದ್ರೂ ಬಂದು ತೊಗೊಂಡು ಹೋಗ್ಬೋದು ಅಥವಾ? ಹೌದು. ಸಂಬಂಧಪಟ್ಟ ಡಾಕ್ಟ್ರಿಂದ ಅವರು ಚೀಟಿ ತೊಗೊಂಬಂದರೆ ಅವರು ನಿಯರ್ ಬೈ ಅವರು ಅಲ್ಲಿ ಬುಕ್ಕಾಪಟ್ಟಣಗೂ ಹೋಗ್ಬೋದು ಮತ್ತು ಒಳವನಹಳ್ಳಿ ಕ್ಯಾಮೆನಹಳ್ಳಿಗೂ ಬರ್ಬೋದು. ಬುಕ್ಕಾಪಟ್ಟಣದಲ್ಲಿ ಈಗ ಪ್ರತಿಯೊಂದು ದಿನಕ್ಕೆ 1 ದಿನ ಪಂಚಾಯತಿಗೆ ಅಂತೇಳಿ ನಾವು ಈಗಾಗಲೇ ನಿಗದಿಪಡಿಸಿದ್ದೀವಿ. ಅದರ ಹೊರತಾಗಿಯೂ ಕೂಡ ಸಮಸ್ಯೆ ಇದ್ದಂಥ ರೈತರು ಹೋಗಿ ಕಾರ್ಡ್ಗಳನ್ನು ನೀಡಿದರೆ ಅಲ್ಲೂ ಕೂಡ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಂದು ಕ್ಯಾಮೆನಹಳ್ಳಿಯಲ್ಲಿ ಇಂದು ಮೇವು ಬ್ಯಾಂಕನ್ನು ತೆರೆಯಲಾಗಿದ್ದು, ಈ ಭಾಗದ ರೈತರು ನಮ್ಮಲ್ಲಿರ್ತಕ್ಕಂಥ ದನಕರುಗಳಿಗೆ ಈ ಮೇವನ್ನು ಸದುಪಯೋಗ ಮಾಡಿಕೊಳ್ಬೇಕಂತ ನಾವು ಒಂದು ಕರುಗೆ 1 ದನಕ್ಕೆ 6 ಕೆಜಿ ಹಂಗೆ ದಿನಕ್ಕೆ ನಾವು ಕೊಡ್ತಾ ಇದ್ದೀವಿ. ಅದು 1 ಕೆಜಿಗೆ 2 ರೂಪಾಯಿ ಹಣವನ್ನು ಪಾವತಿ ಮಾಡಿ ಪಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಆಲ್ರೆಡಿ ನಮ್ಮ ಕೊರಟಗೆರೆ ತಾಲೂಕಲ್ಲಿ ಬುಕ್ಕಾಪಟ್ಟಣದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಲ್ಲಿ ಯಶಸ್ವಿಯಾಗಿರುತ್ತೆ. ಅದೇ ರೀತಿಯಲ್ಲಿ ಈ ಭಾಗದ ರೈತರು ನಮ್ಮಲ್ಲಿ ಮೇವಿನ ಕೊರತೆ ಇದೆ ಅಂತಕ್ಕಂಥದ್ದು ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ನಾವು ಇಲ್ಲಿಗೆ ಪ್ರಾರಂಭ ಇದು ಒಂದು ಉತ್ತಮವಾಗಿರ್ತಕ್ಕಂಥ ರೈತರು ಎಲ್ಲರೂ ಸಹಕಾರವನ್ನು ಪಡೆಯಬೇಕು. ಎಲ್ಲರಿಗೂ ಸಹ ಲಭ್ಯವಾಗುವ ಹಾಗೆ ನಾವು ಯೋಜನೆಯನ್ನು ಮಾಡಿಕೊಂಡು ವಿತರಣೆಯನ್ನು ಮಾಡಿಕೊಂಡು ರೈತರು ಸಹಕಾರವನ್ನು ನಾವು ಈ ವಿಚಾರದಲ್ಲಿ ನೋಡ್ತಾ ಇದ್ದೀವಿ. ಸರ್, ಈಗ ಇಲ್ಲಿ ಮಾಡಿರೋದು ಇಲ್ಲಿ ಕಸ್ಬಾ ಮತ್ತು ಒಳಗಡೆ ಹೋಬಳಿಗಳಿಗೆ ಸಂಬಂಧಿಸಿದಂಥ ರೈತರು ಉಳಿದಿರ್ತಕ್ಕಂಥವರು ಆಲ್ರೆಡಿ ಬುಕ್ಕಾಪಟ್ಟಣದಲ್ಲಿ ಅದೇ ರೀತಿಯಾಗಿ ಆಲ್ರೆಡಿ ನಾವು ಪಶುಸಂಗೋಪನೆ ಇಲಾಖೆಯಲ್ಲಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ. ಯಾರು ಕುಟುಂಬದಲ್ಲಿ ಎಷ್ಟೆಷ್ಟು ದನಗಳಿದ್ದಾವೆ ಅನ್ನೋದರ ಆಧಾರದ ಮೇಲೆ ಕಾರ್ಡ್ಗಳನ್ನು ಅದರ ಆಧಾರದ ಮೇಲೆ ಬರೋದು ರೈತರು ಅವಶ್ಯಕತೆ ಇರ್ತಕ್ಕಂಥದ್ದು
ಒಂದು ನಮಸ್ಕಾರ, ಡಾಕ್ಟರ್ ಗಿರೀಶ್ ಬಾಬು ರೆಡ್ಡಿ ಅಂತ ಉಪನಿರ್ದೇಶಕರು ಪಶುಪಾಲನಾ ಇಲಾಖೆ. ಈಗ ನಮ್ಮ ಇಲಾಖೆಯಿಂದ ರೈತರಿಗೆ ಯಾರಿಗೆ ಜಾನುವಾರುಗಳು ಹೊಂದಿರ್ತಾರೆ ಮತ್ತು ಯಾರಿಗೆ ಮೇವಿಲ್ಲ, ಈಗಾಗಲೇ ನಾವು ಇಲಾಖೆಯಿಂದ ಮೇವಿನ ಬೀಜದ ಕಿರುಪೊಟ್ಟಣಗಳನ್ನ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 1,60,000 ಮೇವಿನ ಕಿರುಪೊಟ್ಟಣಗಳನ್ನ ಈಗಾಗಲೇ ವಿತರಣೆ ಮಾಡಿದ್ದೀವಿ. ಸೊ ನೀರಾವರಿ ಇರೋವಂಥ ರೈತರು ಆ ಮೇವನ್ನು ಬೆಳ್ಕೊಂಡು ಅದನ್ನು ಉಪಯೋಗಿಸೋದಕ್ಕೆ ಅಂತಂದು ಅವ್ರನ್ನ ಹೊರತುಪಡಿಸಿ ಜಮೀನು ಇಲ್ಲದೆ ಇರೋವಂಥವ್ರು, ನೀರಾವರಿ ಇಲ್ಲದೆ ನೀರಿನ ಸೌಲಭ್ಯ ಇಲ್ಲದೆ ಇರೋವಂಥ ರೈತರಿಗೆ ಅವರ ರಾಸುಗಳಿಗೆ ಮೇವಿನ ಕೊರತೆ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಸರ್ಕಾರದ ವತಿಯಿಂದ ಕಂದಾಯ ಇಲಾಖೆ, ಪಶುಪಾಲನಾ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿಗಳನ್ನ 3 ಸೇರಿಕೊಂಡು ಈ ದಿನ ಮೇವು ಬ್ಯಾಂಕ್ಗಳನ್ನ ಪ್ರಾರಂಭಿಸ್ತಾ ಇದ್ದೀವಿ. ಇವತ್ತು ಇಲ್ಲಿ ಒಳನಳ್ಳಿನಲ್ಲೇ ಆಗ್ತಾ ಇರೋವಂಥದ್ದು, ಕೆಮೆನಹಳ್ಳಿನಲ್ಲೇ ಆಗ್ತಾ ಇರೋವಂಥದ್ದು 8ನೇ ಮೇವು ಬ್ಯಾಂಕ್ ಜಿಲ್ಲೆಯಲ್ಲಿ. ಹಿಂದೆ ಮತ್ತು ಐಡಿಹಳ್ಳಿ, ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿನಲ್ಲಿ ಈಗ ಇದನ್ನು ಮುಗಿಸ್ಕೊಂಡು ಹೋಗಿ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಾದಮೇಲೆ ಚಿಕ್ಕನಾಯಕನಹಳ್ಳಿನ ಹುಳಿಯಾರ್ನಲ್ಲೂ ಸಹ ಈ ದಿನ ಒಂದು ಮೇವು ಬ್ಯಾಂಕ್ ಆಗ್ತಾ ಇದೆ. ಒಟ್ಟು ಜಿಲ್ಲೆಯಲ್ಲಿ ಇವತ್ತಿಗೆ ಸೇರಿದ್ರೆ 10 ಮೇವು ಬ್ಯಾಂಕ್ಗಳು ಆಗಿದ್ದಾವೆ, ತೆರೆಯಲಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಎಲ್ಲಿ ಮೇವಿನ ಅಭಾವ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಪಶುವೈದ್ಯಾಧಿಕಾರಿಗಳು, ನಮ್ಮ ಸಿಬ್ಬಂದಿಗಳು ಸರ್ವೆ ಮಾಡ್ತಾ ಇದ್ದಾರೆ. ಸೊ ಅವರು ಅಲ್ಲಿ ನೋಡಿಬಿಟ್ಟು ಅಲ್ಲಿ ಅದರ ಅವಶ್ಯಕತೆ ಇದೆ ಅಂದರೆ ತತ್ಕ್ಷಣ ಅಲ್ಲಿ ಮೇವು ಬ್ಯಾಂಕನ್ನು ಮಾಡಿ ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಮಾಡಿ ರೈತರಿಗೆ ಯಾವುದೇ ಕಾರಣದಿಂದನೂ ಅವರ ರಾಸುಗಳಿಗೆ ಮೇವಿನ ಕೊರತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕ್ರಮವನ್ನು ಕೈಗೊಳ್ತಾರೆ. ಸರಿ, ಒಂದು ಮೇವು ಬ್ಯಾಂಕಿಗೆ ಇಂತಿಷ್ಟು ಕಾರ್ಡ್ಗಳಂತ ಏನಾದರೂ ನಿಗದಿ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಆ ಥರ ನಿಗದಿಪಡಿಸೋದೇನಿಲ್ಲ. ಎಷ್ಟು ಬೇಕಿದ್ರೂ ಅವ್ರಿಗೆ ಕೊಡ್ತೀವಿ. ಅಂದರೆ ಎಷ್ಟು ಜನ ರೈತರಿಗೆ ರೈತರಿಗೆ ಮಾತ್ರ ಇದು ಅನ್ವಯಿಸ್ತದೆ ಸರ್ ಇದು, ಅಥವಾ ನೀರಾವರಿ ಇಲ್ಲದೆ ಇರೋ ರೈತರಿಗೆ? ನೀರಾವರಿ ಇಲ್ಲದೆ ಇರೋಂಥ ರೈತರಿಗೆ ಪ್ರಪ್ರಥಮವಾಗಿ, ನೀರಾವರಿ ಇದ್ದು ಅವರು ಬೆಳ್ಕೊಂಡಿರ್ತಾರೆ ಅಂಥವ್ರಿಗೆ ಕೊಡೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ಜಿಲ್ಲಾಧಿಕಾರಿಗಳು ಬಿತ್ತನೆ ಬೀಜ ಬೀಜ ಕೊಟ್ಟಿದ್ದೀವಿ, ಈಗಾಗಲೇ ಕೊಟ್ಟಿದ್ದೀವಿ, ಈಗಲೂ ಸಹ ಬರ್ತಾ ಇದ್ದಾವೆ, ಮತ್ತೆ ಬರ್ತಾ ಇದ್ದಾವೆ. ಸೊ ಅಂಥವ್ರಿಗೆ ಬೀಜ ಉಚಿತವಾಗಿ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಅವ್ರಿಗೆ ಎಷ್ಟು ನೀರಿದೆ ಅನ್ನೋದ್ರ ಮೇಲೆ 5 kg ಮಿನಿಮಮ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಒಬ್ಬ ರೈತರಿಗೆ 5 kg ಮಿನಿಮಮ್ಮು. ಅವ್ರ ಜಮೀನು ಜಾಸ್ತಿ ಇದ್ದು ರಾಸುಗಳು ಜಾಸ್ತಿ ಇದ್ದರೆ 20 kgವರೆಗೂ ಕೊಡ್ತೀವಿ. ಅವ್ರು ಬೆಳ್ಕೊಳ್ಳೋಂಥ ಅವ್ರಿಗೆ ಶಕ್ತಿ ಇದೆ ಅಂತ ಅಂದರೆ ಅಂಥವ್ರಿಗೆ ಕೊಡ್ತೀವಿ. ನಮ್ಮ ಪಶು ಆಸ್ಪತ್ರೆಗಳನ್ನ ಭೇಟಿ ಮಾಡಿದ್ರೆ ಅಲ್ಲಿರೋಂಥ ಪಶು ವೈದ್ಯಾಧಿಕಾರಿಗಳು ಅವರು ಮೇವಿನ ಬೀಜ ಸರಬರಾಜು ಮಾಡಿ ಉಚಿತವಾಗಿ ನೀಡ್ತಾರೆ.